ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಕೌಸಲ್ಯ, ನಮ್ಮ ಮಗಳು ಲೀಲಾ ಕಾಣಿಸ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದಾನೇ ಕಾಣಿಸ್ತಾ ಇಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ? ನಿನ್ನೆ ರಾತ್ರಿ ನಿಮ್ಮ ಮಗಳು ಯಾರಿಗೂ ಹೇಳ್ದೆ ಕೇಳದೆ ಈ ಲೆಟರ್ನ ಇಟ್ಕೊಂಡು ಹೋಗಿದ್ದಾರೆ. ನನಗೆ 2 ದಿನ ಟೈಮ್ ಪ್ರಪಂಚದಲ್ಲಿ ಎಲ್ಲೇ ಇದ್ರು ಅವಳನ್ನ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೇನೆ. ಇಷ್ಟ ಆಯ್ತು. ಇದು ಬೇರೆ ಯಾರ್ದು ಕೆಲಸ ಅಲ್ಲ. ಇದಳಲ್ಲ ಆ ರಾಕ್ಷಸಿ ಪ್ರಾರ್ಥನಾ, ಅವಳದೇ ಕೆಲಸ. ನನಗೂ ಹಾಗೆ ಅನ್ನಿಸ್ತು. ಅದನ್ನ ಎಜೆ ಅವ್ರ ಹತ್ರ ಹೇಳಿದೆ. ಆದ್ರೆ ಅವರು ನನ್ನ ಹತ್ರ ಹೀಗೆಲ್ಲ ಮಾಡೋಳಲ್ಲ, ನಾನು ಇದನ್ನೆಲ್ಲ ನಂಬಲ್ಲ ಅಂದ್ರು. ಹಾಗಿದ್ರೆ ಲೀಲನ ಅವರೇ ಹುಡ್ಕೊಡ್ಬೇಕು. ಕೊನೆಗೆ ಅದೇ ದಾರಿ ಉಳಿದಿತ್ತು. ಅದನ್ನೇ ಹೇಳಿ ಬಂದಿದ್ದೆ, ಲೀಲನ್ನ ನೀವೇ ಹುಡುಕಿಸ್ಕೊಡ್ಬೇಕು, ಇಲ್ಲದೆ ಇದ್ರೆ ಅವಳನ್ನ ನೀವೇ ಕಿಡ್ನಾಪ್ ಮಾಡಿದಾಗ ಅರ್ಥ ಆಗುತ್ತೆ ಅಂತ ನೇರವಾಗಿ ಆರೋಪ ಮಾಡಿದ್ದೀನಿ. ನಮ್ಮ ಮಗಳಿಗೇನೂ ಆಗಿರಲ್ಲ ಅಲ್ವಾ? ನಾನು ಅದೇ ನಂಬಿಕೆಯಲ್ಲೇ ಇದ್ದೀನಿ. ಎಲ್ಲ ಮೇಲಿರೋ ಆ ಭಗವಂತನೇ ನೋಡ್ಕೋಬೇಕು. ದೇವ್ರೆ, ಹಳೆಯಂದ್ರು ಲೀಲನ ಹುಡ್ಸೋದಕ್ಕೆ ಏನೇ ಪ್ರಯತ್ನ ಪಟ್ರು ಅಡ್ಡವಾಗಿ ಆ ಪ್ರಾರ್ಥನಾ ಬಂದೇ ಬರ್ತಾಳೆ. ಆಗ ಅವಳೇ ಸಿಕ್ಕಾಕೊಳ್ತಾಳೆ. ನೀವೇನು ಯೋಚನೆ ಮಾಡಬೇಡಿ, ಆ ದೇವ್ರಿದ್ದಾನೆ. ಅವಳು ಸಿಕ್ಕಾಕೊಳ್ಳೋವರೆಗೂ ನನ್ನ ಮಗಳ ಜವಾಬ್ದಾರಿ ನಿಂದೆ ಭಗವಂತ. ಅವಳಿಗೇನು ಆಗದೆ ಇರೋ ಹಾಗೆ ನೋಡ್ಕೊ. ಹಲೋ, ಏನೋ ಗೊತ್ತಾಯ್ತಾ? ಓಕೆ, ಕೀಪ್ ಸರ್ಚಿಂಗ್. ಪ್ರತಾಪ್, ಏನಿ ಇನ್ಫಾರ್ಮೇಷನ್? ಕಮಾನ್ ಪ್ರತಾಪ್, ಎಲ್ಲಿ ಕ್ಲೂ ಸಿಗುತ್ತೋ ಎಲ್ಲ ಕಡೆ ಹುಡುಕಿ. ದುಡ್ಡು ಬೇಕಾ, ಮ್ಯಾನ್ ಪವರ್ ಬೇಕಾ, ಜಾಸ್ತಿ ಮಾಡ್ಕೊಳ್ಳಿ, ಏನು ಬೇಕೆಲ್ಲ ಯೂಸ್ ಮಾಡಿ. ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಕೀಪ್ ಸರ್ಚಿಂಗ್. ನನಗೆ ಲೀಲಾ ಬೇಕಷ್ಟೇ. ಓಕೆ. ಅಭಿ, ಲೀಲಾ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಅಂತ. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಇನ್ನೇನು ಹೇಳಿ ಅಭಿ, ನಾನೇನಾದರೂ ತಪ್ಪು ಮಾಡ್ಬಿಟ್ನಾ ಅಥವಾ ನಾನು ವಾಪಸ್ ಬಂದಿದ್ದೆ ತಪ್ಪ? ನನಗೇನು ಅಂತಾನೆ ಅರ್ಥ ಆಗ್ತಿಲ್ಲ. ಆ ಭಗವಂತ ನನ್ನ ಜೀವನದಲ್ಲಿ ಯಾಕೆ ಈ ಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾನೋ? ನಾನು ಬದುಕಿರೋದೇ ತಪ್ಪು ಅಂತ ಅನ್ನಿಸ್ತಿದ್ದೆ ನನಗೆ. ನೋ 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 ಅಂತರ, ಪ್ಲೀಸ್ ಹೀಗೆಲ್ಲ ಮಾತಾಡಬೇಡ. ನಾನು ಹುಡುಕ್ಸ್ತಾ ಇದ್ದೀನಲ್ಲ, ರಿಲ್ಯಾಕ್ಸ್. ಅಲ್ಲ ಅಭಿ, ನೀನು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ? ನಾನೆಲ್ಲಿ ಕಷ್ಟಪಡ್ತಾ ಇದ್ದೀನಿ? ನಾನು ಜಸ್ಟ್ ಮಾನಿಟರ್ ಮಾಡ್ತಾ ಇದ್ದೀನಿ ಅಷ್ಟೇ. ಹುಡುಗರು ಹುಡುಕ್ತಾ ಇದ್ದಾರೆ. ಆದರೂ ಲೀಲನ್ ಸುಳುವು ಸಿಗ್ತಾ ಇಲ್ಲ. ಹಾಸ್ಪಿಟ್ಲು, ದೇವಸ್ಥಾನ, ಅಕ್ಕಪಕ್ಕ ಊರು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಇನ್ನೂ ಎಷ್ಟಂತ ಹುಡುಕಿಸ್ತೀಯಾ? ಲೀಲಾ ಸಿಗೋವರೆಗೂ. ಚಂದ್ರಶೇಖರ್ ಅವ್ರು ಬಂದು ನಿನ್ನ ಮೇಲೆ ಅಪವಾದ ಹೊರಿಸಿದ್ದಕ್ಕೆ ನೀನು ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಕಾ? ಚಂದ್ರಶೇಖರ್ ಅವರು ನನ್ನ ಮೇಲೆ ಆರೋಪ ಮಾಡಿದ್ರು ಅಂತ ನಾನು ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ? ಸಾಧ್ಯನೇ ಇಲ್ಲ. ಮತ್ತೆ ನಿನ್ನ ಮೇಲೆ ಆರೋಪ ಬರಬಾರ್ದು ಅಂತ. ಆ ಕಾಲದಲ್ಲಿ ಯಾರೋ ತಪ್ಪು ಮಾಡಿದ್ರು ಅಂತ ಸೀತೆ ಅಗ್ನಿ ಪ್ರವೇಶ ಮಾಡಿದ್ಲು. ಈಗ ನಿನ್ನ ಮೇಲೆ ಆರೋಪ ಬರಬಾರ್ದು ಅಂತ ನಾನು ಅಗ್ನಿ ಪರೀಕ್ಷೆ ಅನುಭವಿಸ್ತಾ ಇದ್ದೀನಿ. ನಿನ್ನ ಮೇಲೆ ಆರೋಪ ಬರೋದಕ್ಕೆ ನಾನು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಕೊಡೋದಿಲ್ಲ. ನಿನ್ನ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ಪ್ರೂವ್ ಮಾಡೋದು ಅಷ್ಟೇ ನನ್ನ ಉದ್ದೇಶ. ನನ್ನ ಮೇಲೆ 100 ಜನ 100 ಥರ ಅಪವಾದ ಮಾಡಲಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಐ ನೋ ನಾನು ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ ಅಂತ. ಅದೇ ನಿನ್ನ ಮೇಲೆ ಆರೋಪ ಬಂದರೆ ನಿನಗೆಷ್ಟು ನೋವಾಗುತ್ತೆ ಅನ್ನೋ ಸೆನ್ಸ್ ನನಗಿದೆ. ಮೋರೋವರ್, ಯಾರೋ 3ನೇ ವ್ಯಕ್ತಿ ಬಂದು ಮಾತಾಡೋದನ್ನು ನೀನು ತಡ್ಕೋಬೋದು, ನಾನು ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಲೀಲಾ ಎಲ್ಲಿದ್ರೂ ಹುಡುಕಿಸ್ತೀನಿ, ಅವಳನ್ನು ಕರ್ಕೊಂಡು ಬಂದೇ ಬರ್ತೀನಿ. ಇನ್ನೇನು ಮಾಡಬೇಕು ವಿಶ್ವರೂಪ್? ನಮಗೆ ಗೊತ್ತಿರೋ ಐಡಿಯಾ ಇಲ್ಲ ಕಾಲ್ಪನಿಕ ಐಡಿಯಾ? ಸೀರಿಯಲ್ದು, ಸಿನಿಮಾದು, ವೆಬ್ ಸೀರೀಸ್ ನೋಡಿದ್ದು, ನಾಟಕ ನೋಡಿದ್ದು, ಕೊನೆಗೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದ್ದು ಟ್ರೈ ಮಾಡಿದ್ವಿ, ಯಾವುದೂ ವರ್ಕೌಟ್ ಆಗಲಿಲ್ಲ. ಏನೇನೋ ಕೊಟ್ಟರೆ ವರ್ಕ್ ಆಗಲ್ಲ ಮೇಡಮ್. ಕೊಡುವಂಥದ್ದೇ ಕೊಡಬೇಕು. ನಾವೀಗ ಸುಮ್ಮನೆ ಕೂತ್ರೆ ಆಗಲ್ಲ. ವಿ ಡೋಂಟ್ ಹ್ಯಾವ್ ಟೈಮ್.
ಮತ್ತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಮೇಡಮ್ ನನ್ನ ಹತ್ರ ಒಂದು ಸೂಪರ್ ಪ್ಲಾನ್ ಇದೆ. ಈ ಕಾರ್ಪೊರೇಟ್ ಕಂಪನಿಯಲ್ಲಿ ಹೇಳ್ತಾರಲ್ವ, ಲೆಟಸ್ ಡಿಸ್ಕಸ್ ಆನ್ ದ ನೆಕ್ಸ್ಟ್ ಮೀಟಿಂಗ್ ಅಂತ. ಹಾಗೆ ಮಾತ್ರ ಹೇಳಬೇಡಿ. ನನ್ನ ಪ್ಲಾನ್ ಇಷ್ಟ ಆದ್ರೆ ಇಲ್ಲೇ ಅಪ್ರಿಸಿಯೇಟ್ ಮಾಡಿ, ಇಲ್ವಾ ಇಲ್ಲೇ ಚಹಾ ಕರೆಸಿ ತುಪ್ಪಕ್ಕಂತ ಮಕ್ಕ ಕೂಗ್ದು ಪ್ಲಾನ್ ಚೆನ್ನಾಗಿಲ್ಲ ಅಂತ ಹೇಳಿ. ಅದಕ್ಕೆ ನಾವು ರೆಡಿ. ಐಡಿಯಾ ಹೇಳಿಬೋದು. ಐಡಿಯಾ ವೆರಿ ಸಿಂಪಲ್ ಮೇಡಮ್. ನಾವು ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡೋ ಬದಲು ಪ್ಲಾನ್ ಪ್ರಕಾರ ಕೆಲಸ ಮಾಡೋಣ. ಓಕೆ, ಪ್ಲಾನ್ ಏನಪ್ಪ ಅಂತ ಹೇಳಿದ್ರೆ, ಹೌ ಇಸ್ ದ ಪ್ಲಾನ್? ಸೂಪರ್ ಆಗಿದೆ, ನಮಗ್ ಓಕೆ. ಥ್ಯಾಂಕ್ ಯು. ನಿಮಗೂ ಓಕೆ, ಆದ್ರೆ ಇಲ್ಲಿ ಓಕೆ ಆಗ್ಬೇಕಾಗಿರೋದು ಪ್ರಾರ್ಥನಾಗೆ. ಒಳ್ಳೆನ್ ಓಕೆ ಮಾಡೋದು? ಮೋಸ್ಕತಿ ಅವಳು, ಸ್ಟುಪಿಡ್ ಅವಳು. ಒಂದು ಕೆಲಸ ಮಾಡೋಣ, ದುರ್ಗಾ ಅಕ್ಕಂಗೆ ಹೇಳೋಣ. ದುರ್ಗಾ ಅಕ್ಕನ ಕಡೆಯಿಂದ ಏಜೆಗೆ ಹೇಳ್ಸೋಣ, ಏಜೆ ಕಡೆಯಿಂದ ಪ್ರಾರ್ಥನಾಗೆ ಹೇಳ್ಸೋಣ. ಅವಾಗ ಆಗಲ್ಲ ಅಂತ ಅನ್ನಂಗೆ ಇಲ್ಲ. ಸೊ ಈ ಪ್ಲಾನ್ ಸಕ್ಸಸ್ ಆಗೋದು ಗ್ಯಾರಂಟಿ. ನಮ್ಮ ಮನೆಗೆ ಬೆಂಕಿ ಹಚ್ಚಿ ನೆಮ್ಮದಿಯಾಗಿ ಮಲಗಿತಾಳೆ ನೋಡಿ. ನಮ್ಮ ಅಂತರ ಅತ್ತೆನ ಶಾಶ್ವತವಾಗಿ ಮಲಗಿಸಿ ನೀವಿಲ್ಲಿ ಸುಪ್ಪದ ಕೇಳಿ ನಿದ್ದೆ ಮಾಡ್ತಿದ್ದೀರಿ. ಪ್ರಾರ್ಥನಾ ನಿಮಿಷ ಇದೆಯಕ್ಕ, ಈ ದಿನ ತಗೊಂಡು ಅವ್ಳ ಮಕ್ಕಳಲ್ಲಿ ಇಟ್ಬಿಟ್ಟು ವ್ಯತ್ಯಾಸತೆಗೆ ಅವ್ನ ಕತೆ ಮುಗಿಸ್ಬಿಡ್ತೀನಿ. ಸರು, ಜೀವ ತೆಗೆಯೋ ಹಾಗೆ ವರ್ತಿಸೋದು ಈ ಆಲೋಚನೆ ಎಲ್ಲ ಏಜೆ ಸೊಸೆಯರಿಗೆ ಬರಲ್ಲ. ನೀನು ಸುಮ್ಮನೆ ಮಾತಾಡ್ತಿದ್ಯಾ ನೋಡು, ಅದೆಲ್ಲ ನಾವಲ್ಲ. ಗೊತ್ತು ಅಕ್ಕ, ಆದರೆ ಏನು ಮಾಡಲಿ, ಬೇಜಾರಾಗ್ತಿದ್ಯಲ್ಲ. ಆದರೆ ನಾನು ಮಾತ್ರ ಇವಳನ್ನ ಸುಮ್ಮನೆ ಬಿಡೋದಿಲ್ಲ. ಏಯ್ ಪ್ರಾರ್ಥನಾ, ಎದ್ದೇಳೆ ಮೇಲೆ. ಪ್ರಾರ್ಥನಾ ಎದ್ದೇಳು, ಹೇಳು. ಇರಿ, ಇವಾಗ ಎಬ್ಬಿಸ್ತೀನಿ ನೋಡಿ. ಪ್ರಾರ್ಥನಾ, ಪ್ರಾರ್ಥನಾ, ಪೊಲೀಸ್ 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 ಪೊಲೀಸ್. ಸರು, ಲಕ್ಷ್ಮಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಇದು ನಮ್ಮನೆ, ನಾವು ಎಲ್ಲಿ ಬೇಕಾದ್ರೂ ಇರ್ತೀವಿ. ಹೌದು, ನೀನೇನಿಲ್ಲಿ? ಏನು ನನ್ನ ಹತ್ರ ಮಧ್ಯರಾತ್ರಿಲಿ ಜಗಳ ಮಾಡಕ್ ಬಂದಿದ್ದೀರಾ? ದೇವ್ರಾಣೆ ಇಲ್ಲ, ನೀನು ಮುಗಿಸ್ಬೇಕು ಅಂತ ಬಂದೆ. ಲಕ್ಷ್ಮಿ ಅಕ್ಕ ತಡೆದ್ರು. ಸರು, ಮರ್ಯಾದೆ ಇರ್ಲಿ. ನಿನಗೆ ಯಾವ ಮರ್ಯಾದೆ? ಮೂರು ಬಿಟ್ಟೋರು ಊರಿಗೆ ದೊಡ್ಡೋರು ಅಂತ ಹೇಳ್ತಾರೆ. ನೀನು ಊರಿಗೆ ದೊಡ್ಡೋಳು ಅಂತ ಅನ್ಸ್ಕೋಬೇಕು ಅಂತ ಮೂರನ್ನು ಬಿಡ್ತಿದ್ಯಲ್ಲ. ಲಕ್ಷ್ಮಿ, ಈಗೇನಾಗಬೇಕು ಅಂತ ಕರೆಕ್ಟಾಗಿ ಹೇಳು, ನನಗೆ ನಿದ್ದೆ ಬರ್ತಿದೆ. ಲೀಲಾ ಅತ್ತೆಯಲ್ಲಿ ನನಗೇನು ಗೊತ್ತು? ಮಿಡ್ ನೈಟಲ್ಲಿ ತಮಾಷೆ ಮಾಡೋಷ್ಟು ಕೂಲ್ ಮೈಂಡಲ್ಲಿ ನಾವು ಬಂದಿಲ್ಲ. ಪ್ರಾರ್ಥನಾ, ಲೀಲಾ ಅತ್ತೆನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳೋ. ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಸುಮ್ಮನೆ ನನ್ನನ್ನು ಮಲ್ಕೊಳಕ್ ಬಿಡಿ. ಸರಿ, ಹಾಗಿದ್ರೆ ನಾನು ಹೇಳಲ್ಲ ಅಂತ ಫೈನಲ್ ಆಗಿ ಹೇಳ್ಬಿಡು, ಬಿಟ್ಬಿಡ್ತೀವಿ. ಗೊತ್ತಿದ್ರೆ ತಾನೇ ಹೇಳಕ್ಕೆ. ಸರಿ, ಇವತ್ತು ನೀನು ಮಲ್ಕೋ, ನಾಳೆಯಿಂದ ಅದು ಹೇಗೆ ನೆಮ್ಮದಿಯಾಗಿರ್ತೀಯ ಅಂತ ನಾವು ನೋಡ್ತೀವಿ. ನಿಮ್ಮ ಕೈಯಲ್ಲಿ ಅದೇನು ಮಾಡೋಕ್ಕಾಗುತ್ತೋ ಮಾಡ್ಕೊಳ್ಳಿ. ನೀವು ನೆಲದಲ್ಲಿ ಬಂದರೆ ನಾನು ಸುರಂಗದಲ್ಲಿ ಬರ್ತೀನಿ, ನೀವು ಸುರಂಗದಲ್ಲಿ ಬಂದರೆ ನಾನು ಅದರಡಿ ತೂರ್ಕೊಂಡು ಬರ್ತೀನಿ. ಈಗ ನನಗೆ ತುಂಬ ನಿದ್ದೆ ಬರ್ತಾ ಇದೆ, ನನ್ನನ್ನು ಮಲ್ಕೊಳಕ್ ಬಿಡಿ. ಅಕ್ಕ, ಲೀಲಾ ಅತ್ತೆನ ಇವಳೇ ಕಿಡ್ನಾಪ್ ಮಾಡ್ಸಿರೋದು ಪಕ್ಕಾ ಕನ್ಫರ್ಮು. ಮುಂದೆ ಆಗೋದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಬನ್ನಿ ಅಕ್ಕ. ಏನು ಪ್ಲಾನ್ ಮಾಡಿದ್ದಾರೆ ಇವರು? ಏನಾದರೂ ಮಾಡ್ಕೊಳ್ಳಿ, ಇವ್ರು ಏನೇ ಪ್ಲಾನ್ ಮಾಡಿದ್ರು ಅದನ್ನು ಹುರಿದು ನುಂಗಿ ನೀರು ಕುಡಿತೀನಿ. ಏಜೆ, ಅಜ್ಜಿಗೆ ಲೀಲಾ ಅತ್ತೆ ವಾಪಸ್ ಬರಬೇಕು, ಆಮೇಲೆ ನಿಮ್ಮ ಮೇಲೆ ಬಂದಿರೋ ಅಪವಾದ ಹೋಗಬೇಕು ಅಂತ ತುಂಬಾ ಹಠ ಬಂದಿದೆ. ಬರೀ ಹಠ ಅಲ್ಲ ಏಜೆ,
24 ಗಂಟೆನೂ ಬರೀ ಅದೇ ಜಪ ಮಾಡ್ತಿರ್ತಾರೆ. ಹೇಳಿ ಹೇಳಿ ಸಾಕಾಯ್ತು, ನಮ್ಮ ಮಾತೆ ಕೇಳ್ತಿಲ್ಲ ಏಜೆ. ಹೇಗೆ ಕೇಳ್ತಾರೆ ಸರ್? ನಾವು ನಿಮ್ಮ ಹತ್ರನೇ ದೂಸರ ಮಾತಾಡೋಕ್ಕೆ ಹೆದರ್ತೀವಿ, ಅಂಥದ್ರಲ್ಲಿ ಅವರು ನಿಮ್ಮ ತಾಯಿ, ನಿಮ್ಮನ್ನೇ ಎತ್ತೋರು ನಿಮ್ಗಿಂತ ಸ್ಟ್ರಿಕ್ಟ್ ಇರ್ತಾರಲ್ವಾ, ಅದಕ್ಕೆ ಸುಮ್ಮನಾಗ್ಬಿಟ್ವಿ. ಆದರೂ ಅಮ್ಮ ಯಾಕೆ ಈ ವ್ರತ ಮಾಡಬೇಕು? ಅವ್ರಿಗೆ ಇದೆಲ್ಲ ಮಾಡೋದಕ್ಕಾಗಲ್ಲ ಅಂತ ನಾನು ದುರ್ಗಂಗೆ ಹೇಳಿದ್ನಲ್ಲ. ನೀವು ಹೇಳಿದ್ದೀರಾ ಏಜೆ, ಆದರೆ ಅಜ್ಜಿ ಅವ್ರ ಮಾತು ಕೇಳಬೇಕಲ್ವಾ? ಅಜ್ಜಿ ಒಂದ್ಸಲ ಕಮಿಟ್ ಆದರೆ ಅವ್ರ ಮಾತು ಅವರೇ ಕೇಳಲ್ಲ. ಏನೋ ಸಿನಿಮಾ ಡೈಲಾಗ್ ಹೊಡ್ಕೊಂಡು ಮಾತಾಡ್ತಿದಾರಲ್ಲ, ಏನಾದರೂ ಪ್ಲ್ಯಾನ್ ಮಾಡ್ತಿರ್ಬೋದಾ? ಬಟ್ ಸ್ಟಿಲ್ ಅಮ್ಮನಿಗೆ ಇದು ಮಾಡೋಕ್ಕಾಗಲ್ಲ. ಮೋರ್ ಓವರ್ ವ್ರತ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗಬೇಕು. ಅಮ್ಮ ಇದನ್ನು ಮಾಡೋದ್ರಿಂದ ಅವ್ರ ಆರೋಗ್ಯದ ಗತಿ ಏನಾಗುತ್ತೆ? ನಾನು ಡ್ರಾಪ್ ಮಾಡೋಕ್ಕೆ ಹೇಳಿ. ಇದೇ ಮಾತುಗಳನ್ನ ನಾವು ಹೇಳಿದ್ವಿ, ಆದರೆ ನಮಗೆ ಬೈದ್ಬಿಟ್ರು. ಏಯ್, ಏನ್ರ ಹೇಳ್ತಿದ್ದೀರಾ? ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಲೀಲಾ ಮನೆಗೆ ವಾಪಸ್ ಬರಲೇಬೇಕು. ಅವಳು ಬಂದ್ರೇನೆ ನನ್ನ ಮಗನ ಮೇಲಿರೋ ಅಪವಾದ ಹೋಗೋದು ಅಂತ ಅಂದ್ರು. ನನಗೆ ಆ ತಾಯಿ ಮನಸ್ಸಲ್ಲಿರೋ ಕಾಳಜಿನ ನೋಡಿ ಕಣ್ಣಲ್ಲೆಲ್ಲ ನೀರು ಸರ್. ಶುರು ಕಣ್ಣೀರು ಕಣ್ಣಲ್ಲೇ ಬರುತ್ತೆ. ಸಾರಿ ಸರ್, ಅಂದರೆ ಎಮೋಷ್ನಲ್ ಆಗಿದ್ದೆ ಅಲ್ವಾ, ಅದಕ್ಕೆ ಗ್ರಾಮರ್ ಚೆಕ್ ಮಾಡಿಲ್ಲ. ಇಲ್ಲ, ಇದೇನೋ ಪಕ್ಕ ಪ್ಲ್ಯಾನ್ ಅಂತಾನೆ ಅನ್ನಿಸ್ತಿದೆ. ಸರಿ, ಅದೇನಿದೆ ಹೇಳಿ, ನಾನೇ ಮಾಡ್ತೀನಿ. ಅಯ್ಯೋ, ಬೇಡ ಏಜೆ, ಬೇಡ. ಯಾಕೆ? ಮಗನಿಗೋಸ್ಕರ ಅಮ್ಮ ವ್ರತ ಮಾಡ್ಬೋದು, ಮಗ ಮಾಡೋ ಹೋಗಿಲ್ವಾ? ಇದು ಗಂಡ್ಮಕ್ಳು ಮಾಡೋ ವ್ರತ ಅಲ್ಲ. ಕೆಲವೊಂದು ಹೆಣ್ಮಕ್ಳಿಗಂತಲೇ ಇರುತ್ತಲ್ಲ, ಅದಕ್ಕೋಸ್ಕರ ಏಜೆ. ಸರಿ, ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಈ ವ್ರತನ ಯಾರು ಮಾಡ್ಬೇಕಂತೆ? ಅಜ್ಜಿ ಹೇಳ್ತಿದ್ರು, ಈ ವ್ರತನ ಅವ್ರನ್ನ ಬಿಟ್ಟರೆ ಈ ಮನೆ ಯಜಮಾನಿ ಮಾಡಿದ್ರೆ ಮಾತ್ರನೇ ಫಲ ಸಿಗೋದಂತ. ಮನೆ ಯಜಮಾನಿನ ಗ್ಯಾಪಲ್ಲಿ ನಾನೇ ವರ್ಕೌಟ್ ಮಾಡ್ಕೊಂಬಿಡ್ಬೇಕು. ಬೇರೆ ಏನಾದರೂ ಎಡವಟ್ಟಾದರೆ ಕಷ್ಟ. ಏನವಿ ವ್ರತ ಅಂತೆಲ್ಲ ಮಾತಾಡ್ತಿದ್ದೀರಾ? ಏನಿಲ್ಲ ಅಂತ ಅಮ್ಮ ಏನೋ ಒಂದು ವ್ರತ ಮಾಡ್ತೀನಿ ಅಂದ್ಕೊಂಡಿದ್ರಂತೆ. ಅಂದರೆ ಈ ಮನೆಗೆ ಒಳ್ಳೇದಾಗಲಿ, ನನಗೆ ಬಂದಿರೋ ಆರೋಪ ಹೋಗಲಿ ಅಂತ. ಬಟ್ ಅವರು ಈಗಿರೋ ಪರಿಸ್ಥಿತಿಲಿ ವ್ರತ ಮಾಡೋದಕ್ಕಾಗಲ್ಲ. ಅವ್ರು ಬಿಟ್ಟರೆ ಈ ಮನೆ ಯಜಮಾನಿ ಮಾಡ್ಬೋದು ಅಂತ ಹೇಳ್ತಾ ಇದ್ರು, ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಅಭಿ, ಅದ್ರಲ್ಲಿ ಯೋಚನೆ ಮಾಡುವಂಥದ್ದೇನಿದೆ? ಈ ಥರ ಚರ್ಚೆ ಮಾಡುವಂಥದ್ದೇನಿದೆ? ನೀನು ಈ ಮನೆ ಯಜಮಾನ, ನಾನು ನಿನ್ನ ಹೆಂಡತಿ ಅಂದಮೇಲೆ ನಾನು ಈ ಮನೆ ಯಜಮಾನಿ ತಾನೆ. ಈ ವ್ರತನ ನಾನೇ ಮಾಡಬೇಕು. ನಾನು ನಿನಗೋಸ್ಕರ, ಈ ಮನೆಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಅಂದ್ಬಿಟ್ಟು ನಾವು ಯಾಕೆ ಬೇರೆಯವ್ರ ಮೇಲೆ ಭಾರ ಹೊರಿಸ್ಬೇಕು ಅಲ್ವಾ? ಆಹಾ, ಮನ್ಸು ಅಂದರೆ ಮನ್ಸು, ಬೆಣ್ಣೆ ಅಂತ ಮನ್ಸು. ನಾನು ಮೇಡಮ್ ಹತ್ರ ಹೇಳಿದ್ದೆ, ಈ ಅಂತರ ಮೇಡಮ್ ಕಷ್ಟಕ್ಕಾಗೇ ಆಗ್ತಾರೆ ಅಂತ. ನೋಡಿ ಬಂದರು ದೇವತೆಯೇ ಥರ. ಸರಿಯಾಗಿ ಲಾಕ್ ಮಾಡ್ತಿದ್ದಾರೆ ವಿಶ್ವರೂಪ್. ಲಾಕಿಂಗ್ ಎಕ್ಸ್ಪರ್ಟ್ ಅಲ್ವಾ ಅವರು? ಈ ವ್ರತನ ನೀವೇ ಮಾಡ್ಬೇಕು ಮೇಡಮ್. ಈ ಮನೆಗೋಸ್ಕರ ನೀವು ಮಾಡಿರೋ ತ್ಯಾಗದ ಬಗ್ಗೆ ನೋ ವರ್ಡ್ಸ್ ಮೇಡಮ್. ಹೌದೌದು, ವ್ರತ ತುಂಬಾ ಸಿಂಪಲ್. ನೀವು ಒಪ್ಕೊಂಡ್ರಲ್ಲ, ಅದೇ ಖುಷಿ. ನಿಮ್ಮಂತ ತ್ಯಾಗಮೂರ್ತಿನ ನಾನು ಎಲ್ಲೂ ನೋಡಿಲ್ಲ. ನಾನು ಸಿನಿಮಾದಲ್ಲೂ ನೋಡಿಲ್ಲ. ಇಲ್ಲೇ ಇದ್ದಾರೆ ಮೇಡಮ್, ಜೀವಂತ ಸಾಕ್ಷಿ. ಇಲ್ಲಿ ನೋಡಿ. ನಂತರ ಯಾಕೆ ಭಯ ಆಗ್ತಾ ಇದೆಯಾ? ಭಯನಾ? ಏನಿಲ್ಲ ಅಭಿ, ಅದೇನಿದ್ರು ಮಾಡ್ತೀನಿ. ಏನಿದ್ರೂ ಪರವಾಗಿಲ್ಲ ಅನ್ನೋದಲ್ಲ ವಿಷಯ. ವ್ರತದಲ್ಲಿ ಒಂದು ಸಣ್ಣ ತಪ್ಪು ಆಗಬಾರ್ದು, ಹಾಗೆ ಮಾಡಬೇಕು. ರೆಡಿ ಇರಿ, ಮಿಕ್ಕಿದನ್ನ ನಾವು ನೋಡ್ಕೋತೀವಿ. ಆಯಿತು.
ಈ ವ್ರತ ತುಂಬಾ ಕಷ್ಟ ಇದೆ ಅಲ್ವಾ? ಆಗತ್ತೆ ಅಂತೀಯಾ? ಆಗಲ್ಲ ಅಂತಾನೆ ಅನ್ಕೋ. ಆಗ ತೊಂದರೆ ಆಗೋದು ನನಗ ನಿನಗ? ಅಂದ್ರೆ ಲೀಲಾ ಅತ್ತಕ್ಕೆ ತೊಂದರೆ ಆಗತ್ತೆ ಅಂತ ಹೇಳ್ತಿದ್ರಾ? ಚೇ 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 ಚೇ, ಇಲ್ಲ 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 ಇಲ್ಲ. ಅವ್ರು ಎಲ್ಲೇ ಇದ್ದು ಹೇಗೆ ಇದ್ರು ಸೂಪರ್ ಆಗೇ ಇರ್ತಾರೆ. ಯಾಕೆ ಅಂದರೆ ಅವ್ರಿಗೆ ಒಳ್ಳೆತನ ಅನ್ನೋ ಶೀಲ್ಡ್ ಇದೆ. ಆದರೆ ಪಾಪಿಗಳಿಗೆ ಕಷ್ಟ. ಏನು ನಾನು ಕೂರಿಸ್ಕೊಂಡು ಟಾಂಟ್ ಮಾಡ್ತಿದ್ದೀರಾ? ಟಾಂಟ್ ಎಲ್ಲ ನಿಮಗೆ ನಾವು ಮಾಡೋಕ್ಕಾಗತ್ತಾ? ಎಣ್ಣೆ ಹಚ್ಚೋಣ ಅಂತ ಬಂದ್ವಿ. ನೋಡಿ, ನನಗೆ ಎಣ್ಣೆ ಹಚ್ಕೊಂಡೆಲ್ಲ ಅಭ್ಯಾಸ ಇಲ್ಲ. ನನ್ನ ಕೂದಲು ಹಾಳಾಗುತ್ತೆ. ನನಗೇನಿದ್ರು ಪಾರ್ಲರ್ಗೆ ಹೋಗಿ ಸ್ಪಾ ಮಾಡಿಸ್ಕೊಂಡೆ ಅಭ್ಯಾಸ. ಪಾಪ ಮಹಾರಾಣಿಯವ್ರಿಗೆ ಪಾರ್ಲರಲ್ಲೇ ಮಸಾಜ್ ಮಾಡಿಸ್ಕೊಂಡು ಅಭ್ಯಾಸ ಅಂತ. ಅಯ್ಯೋ ಬಿಡಿ ಅಕ್ಕ, ವ್ರತ ಅಂತ ಅಂದಮೇಲೆ ಎಣ್ಣೆನ ತಲೆಗೂ ಹಾಕೋಬೇಕು, ಕಣ್ಣಿಗೂ ಹಾಕೋಬೇಕು. ಆದ್ರೆ ಸದ್ಯಕ್ಕೆ ನಾವು ನಿಮ್ಮ ತಲೆಗೆ ಮಾತ್ರ ಹಚ್ತೀವಿ. ಅಕ್ಕ, ಮೊದಲು ವ್ರತ ಏನು ಅಂತ ಹೇಳಿ. ಮೊದಲು ಎಣ್ಣೆನ ಹಾಕ್ಬೇಕು, ಆಮೇಲೆ ತಟ್ಟಿ 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 ತಿಕ್ಕಬೇಕು. ತಟ್ಟಿ ಹಾಯಾಗಿದೆ ಅಲ್ವಾ ಅತ್ತೆ? ಇರಿ ಅಕ್ಕ, ಇನ್ನೊಂದ್ಸರಿ ಎಣ್ಣೆ ಹಾಕ್ತೀನಿ. ಲೀಲಾ ಮೇಡಮ್ ಹೇಳಿದ್ರು ಇದೆಲ್ಲ ಇಲ್ಲಿಗೆ ನಿಲ್ಸು ಸಾಕು ಅಂತ. ಪ್ರಾರ್ಥನೆ ಕೇಳಿದ್ಲಾ? ಇಲ್ಲ. ಇವಾಗ ನಾನು ನಿಲ್ಸಲ್ಲ, ಇದೆಲ್ಲ ತಗೊಂಡು ಹೋಗಿ ಟೆರೆಸ್ ಮೇಲಿರೋ ಬಕೆಟ್ಗೆ ಸುರಿತೀನಿ, ಮಾಡ್ತೀನಿ. ಬೆಸ್ತನಾ? ಇದೆ ನಾನೊಂದು ಸ್ವಲ್ಪ ತರ್ತೀನಿ. ವೆರಿ ಸಿಂಪಲ್ಲು. ನದಿ ನೀರ ಸ್ನಾನ ಮಾಡಬೇಕು, ಅದು ಕೂಡ ಈ ಎಣ್ಣೆ ಹಚ್ಕೊಂಡೇ ಸ್ನಾನ ಮಾಡಬೇಕು. ಅಯ್ಯೋ, ಏನು ದ್ವೇಷ ತೀರಿಸ್ಕೊತಿದ್ದೀರಾ? ನಿಧಾನಕ್ಕೆ ಹಾಕಿ. ಅಯ್ಯೋ, ಎಲ್ಲಾದ್ರೂ ಉಂಟೆ. ನಿಧಾನಕ್ಕೆ ತಟ್ಟಕ್ಕ. ಅದೇನದು ಸ್ನಾನ ಮಾಡಿದ್ರೆ ಸಾಲ್ದಾ? ನದಿ ನೀರಲ್ಲೇ ಮಾಡ್ಬೇಕಾ? ಈಸಿಯಾಗಿ ಸಿಗೋದಕ್ಕೆ ಇದೇನು ಆನ್ಲೈನಲ್ಲಿ ಆರ್ಡರ್ ಮಾಡೋದು ತಿಂಡಿ ಅಂತ ಅನ್ಕೊಂಡಿದ್ದೀರಾ? ವ್ರತ ಅಂದಮೇಲೆ ಊಟ ತಿಂಡಿ ಬಿಟ್ಟು ನಿಷ್ಠೆಯಿಂದ ಮಾಡಬೇಕು. ಈ ಮುತ್ತಿನ ಹಾರ ಸಿನಿಮಾದಲ್ಲಿ ಕೋಲ್ಡ್ ನೀರು ತಲೆಗೆ ಬಿದ್ದರೆ ಬೆಟ್ಟನೇ ಬಿದ್ದಂಗೆ ಫೀಲ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಈ ಪ್ರಾರ್ಥನೆಗೆ ಈ ಕೋಲ್ಡ್ ನೀರು ತಲೆಗೆ ಬಿದ್ದಾಗ ಅನುಭವ ಬಿದ್ದಾಗೆ ಆಗ್ಬೇಕು, ಆವಾಗಲೇ ನಮಗೆಲ್ಲ ನೆಮ್ಮದಿ. ಇನ್ನೂ ತಗೊಂಡು ಬಂದು ಹಾಕ್ತೀನಿ. ನನ್ಗಾಗಲ್ಲ. ಸ್ನಾನ ಯಾವ ನೀರಲ್ಲಿ ಮಾಡಿದ್ರೇನು ಎಲ್ಲ ನೀರು ಒಂದೇ, ಎಲ್ಲಾನು ನದಿಯಿಂದನೇ ಬರೋದು. ನನ್ಗಾಗಲ್ಲ, ಕಷ್ಟ ಆಗುತ್ತೆ. ಅಂತರ ಏನಾಗಲ್ಲ ಅಂತಿದ್ಯಾ? ಅವಿ ಹಾಗೇನಿಲ್ಲ ಅವಿ, ನನಗೆ ಸ್ವಲ್ಪ ಕೋಲ್ಡ್ ಬಾಡಿ ಅಲ್ವಾ, ಶೀತ ಆಗಿಬಿಡುತ್ತೆ. ಆಮೇಲೆ ನನಗೇನಾದರೂ ಜ್ವರ ಬಂದರೆ ನೀನು ತುಂಬ ನೊಂದ್ಕೋತಿಯಲ್ಲ, ಅದಕ್ಕೆ. ವ್ರತದಲ್ಲಿ ಏಜೆ ಏನು ಅನ್ಕೊಳ್ಳಲ್ಲ, ನೀವು ಮಾಡಿ ಅಲ್ವಾ ಏಜೆ? ಅಂತರ ತುಂಬ ಕಷ್ಟ ಆಗ್ತಿದ್ರೆ ಬಿಟ್ಬಿಡು. ಅಯ್ಯಯ್ಯೋ, ವ್ರತ ಹಾಗೆಲ್ಲ ಅರ್ಧಕ್ಕೆ ಬಿಡಬಾರ್ದು ಏಜೆ. ಹಾಗೇನಾದ್ರೂ ಬಿಟ್ರೆ ಫಸ್ಟು ವ್ರತ ಮಾಡೋರಿಗೆ ಕೆಟ್ಟದಾಗೋದು. ಬಿಡ್ತು ಅನ್ನೋ ಸರು, ಹೆಂಡತಿ ಕೆಟ್ಟಾಗತ್ತೆ ಅಂದರೆ ಏಜಿಗೆ ನೋವಾಗಲ್ವಾ? ಹಾಗೆಲ್ಲ ಮಾತಾಡಬಾರ್ದು. ಇಲ್ಲ 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 ಅಂದ್ರ ಹಾಗಾದ್ರೆ ಏನೇ ತೊಂದರೆ ಅದು ಆ ದೇವ್ರು ನೋಡ್ಕೊಂತಾನೆ. ಇಲ್ಲ ಇಲ್ಲ, ನೀವು ಅಂದ್ಕೊಂಡಾಗೆ ಏನೂ ಆಗಲ್ಲ, ಮಾಡ್ತೀನಿ ಅಂತ ಹೇಳಿದೆ ಅಭಿ. ಇದೆಲ್ಲಾನು ಪುಡಿ ಪುಡಿ ಮಾಡಿ ಇದಕ್ಕೆ ಹಾಕಿಬಿಡ್ತೀನಿ. ಮಾಡ್ತೀನಿ.
ನೀನು ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿತ್ತು ಅಂತ. ಡೋಂಟ್ ವರಿ, ನಿನ್ನ ಪ್ರಯತ್ನಗಳು ಯಾವುದೂ ವೇಸ್ಟ್ ಆಗಲ್ಲ, ಎಲ್ಲ ಒಳ್ಳೆಯದೇ ಆಗುತ್ತೆ. ಇದನ್ನೆಲ್ಲ ಅಜ್ಜಿನೇ ಹೇಳಿದ್ದು. ಅವ್ರು ಹೇಳ್ದಾಗೆ ಕೆಂಗೇರಿ ನೀರು ತಗೊಂಡು ಬಂದಿದ್ದೀನಿ. ಕೆಂಗೇರಿ ಕಾವೇರಿ ನೀರು ತಗೊಂಡು ಬಂದಿದ್ದೀನಿ. ಸ್ಲ್ಯಾಬ್ ಮೇಲೆ ಎಲ್ಲ ಅರೇಂಜ್ಮೆಂಟ್ ಮಾಡಿಟ್ಟಿದ್ದೀನಿ. ಸರ್ ನೀವು ಹ್ಞೂ ಅಂದರೆ ಅಭಿಷೇಕ ಮಾಡಿಬಿಡೋದು. ಓಕೆ. ಹಾಗಾದ್ರೆ ಯಾಕೆ ತಡ, ಬನ್ನಿ ಹೋಗೋಣ.